ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆ ಮತ್ತು ಮಹಿಳಾ ಠಾಣೆಯಲ್ಲಿ ನಡೆದಿದೆ ಅಂತ ಏನು ಘಟನೆ ಇದಾಗಿದೆ. ಆ ಸಂಬಂಧ ಒಂದು ಪ್ರಕರಣ ದಾಖಲಾಗಿದೆ ಪಶ್ಚಿಮ ಪೊಲೀಸ್ ಠಾಣೆ. PSI ಪಶ್ಚಿಮ ಪೊಲೀಸ್ ಠಾಣೆ ಮತ್ತು CPI ಪಶ್ಚಿಮ ಇವರಿಬ್ಬರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ. FIR ಕೂಡ ಆಗಿದೆ ಮತ್ತು ಇತರ ಎಲ್ಲ ಕೇಸಿನ ತನಿಖೆಯನ್ನು ಅದು ಏನು ಹೇಳಿದ್ದಾರೆ, ಫಿರ್ಯಾದಿದಾರರು ಅಂದರೆ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟರ್ ಅವರು ಏನು ಶ್ರೀ ವೀರೇಶ್ ಅವರನ್ನು ಕರೆಸಿ ಒಂದು ಕೌಟುಂಬಿಕ ಕಲಾದ ಹಿನ್ನೆಲೆಯಲ್ಲಿ ಸ್ಟೇಷನ್ಗೆ ಕರೆಸಿ ಅವರಿಗೆ ಬಡಿದು ಮಾಡಿ ಅವರಿಗೆ ಮಾರಣಾಂತಿಕ ಗಾಯ ಮಾಡಿದ್ದಾರೆ. ಅದರಿಂದನೇ ಅವರು ನಂತರ ಬಂದು ಆಸ್ಪತ್ರೆಗೆ ಹೋಗುವಾಗ ಮೃತಪಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟಿಗೆ ಅನುಸಾರ ನಾವು ವಿವಿಧ ಕಲಂಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ. ನಂತರ ತನಿಖೆಯನ್ನು ಮಾಡಬೇಕು. ಸದ್ಯಕ್ಕೆ ಈಗ ರಾಯಚೂರು ಉಪಯೋಗದ DYSP ಅವರು ತನಿಖಾಧಿಕಾರಿಯಾಗಿದ್ದಾರೆ. ಈಗ ನಾವು CID ಇದಕ್ಕೆ ಪತ್ರ ವ್ಯವಹಾರ ಮಾಡಿದ್ವಿ. CID ತಂಡ ಕೂಡ ಬಹುಶಃ ನಾಳೆ ಅವರು ಬರ್ತಾರೆ. ಬಂದ ಮೇಲೆ ಅವರಿಗೆ ತನಿಖೆಯನ್ನು CIDಗೆ ಕೊಡ್ತೀವಿ. ಈಗ ಅವ್ರನ್ನ ಸಸ್ಪೆನ್ಷನ್ ಮಾಡಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಾನು ಮತ್ತು SP ಅವರು ನಿರ್ಧಾರ ತಗೊಂಡು PSI ವೆಸ್ಟ್ ಮಂಜುನಾಥ್ ಮತ್ತು CPI ನಾಗರಾಜ್ ಮೊಕ್ಕ ಅವರನ್ನು ಅಮಾನತು ಮಾಡಿದ್ವಿ. ಅದಕ್ಕೆ ಮುಂದಿನ ಪ್ರಕ್ರಿಯೆಯನ್ನು CID ತನಿಖಾಧಿಕಾರಿಗಳು ಬಂದ ಮೇಲೆ ನೆರವೇರಿಸ್ತೀವಿ. ಸರ್, ಆ್ಯಕ್ಚುಲಿ PSI ಅದನ್ನು ಆ ರೀತಿ ಅಷ್ಟೊಂದು ಸೀರಿಯಸ್ ಫಸ್ಟು ಮೊದಲನೇದು ಏನಾಗುತ್ತೆ, ವೀರೇಶ್ ಮತ್ತು ಅವರ ಪತ್ನಿ ನರಸಮ್ಮ ಅವ್ರ ಮಧ್ಯೆ ಕೌಟುಂಬಿಕ ಕಲಹ ಇರುತ್ತೆ. ಅದು ಮಹಿಳಾ ಪೊಲೀಸ್ ಠಾಣೆಗೆ ಬರುತ್ತೆ ಪ್ರಕರಣ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನೆಲ್ಲ ಕೂರಿಸಿ ಅವ್ರಿಗೆ ಒಂದು ಕೌಟುಂಬಿಕ ಸಲಹೆಯನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತಾರೆ. ಅದು ಯಾವತ್ತು 29ನೇ ತಾರೀಕು. 30ನೇ ತಾರೀಕು ಇವರು ವೀರೇಶ್ ಅವರು ನರಸಮ್ಮ ಅವರ ಮನೆ ಹತ್ರ ಹೋಗಿ ಸ್ವಲ್ಪ ಗಲಾಟೆ ಮಾಡ್ತಾ ಇರ್ತಾರೆ. ಆವಾಗ ಅವ್ರ ಮನೆಯವರು 112ಗೆ ಕರೆ ಮಾಡ್ತಾರೆ. 112ನವರು ಹೋಗಿ ಅವ್ರನ್ನ ಕರ್ಕೊಬಂದು ಅದು ಲ್ಯಾಂಡ್ ಆರ್ಡರ್ ಸಮಸ್ಯೆ ಇರೋದ್ರಿಂದ ಪಶ್ಚಿಮ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬರ್ತಾರೆ. ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ PSI ರವರು ಮಂಜುನಾಥ್ರವರು ಅವ್ರಿಗೆ ಮಾತುಕತೆ ಮಾಡಿ ಕಳಿಸ್ಕೊಡ್ತಾರೆ 30ನೇ ತಾರೀಕು. ನಿನ್ನೆ 1ನೇ ತಾರೀಕು ಅವರು ಹುಷಾರು ತಪ್ಪಿ ಅಥವಾ ಏನೋ ಆಗಿ ಅವ್ರು ಆಸ್ಪತ್ರೆಗೆ ಹೋಗುವಾಗ ಆಸ್ಪತ್ರೆಯಲ್ಲಿ ಕುಸಿದು ತೀರ್ಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಮೆಡಿಸಿನ್ ಮಾಡುವಾಗ ಅಸಾಲ್ಟ್ ಬೈ ವೆಸ್ಟ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಆ್ಯಂಡ್ ವುಮನ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಂತ ಬರೆಸಿದ್ದಾರೆ. ಅಲ್ಲೇ ಡಾಕ್ಟ್ರ್ ಪ್ರಕಾರ ಅವರು ಬ್ರಾಡ್ ಡೆತ್ ಅಂತ ಆಗಿದೆ. ಆದ್ದರಿಂದ ನಾವು ಆಗಲಿ ಕಾನೂನು ಪ್ರಕಾರ ಪ್ರಕ್ರಿಯೆ ಮಾಡೋಣ ಅಂತೇಳಿ ಅವರು ಏನು ಕಂಪ್ಲೇಂಟ್ ಕೊಟ್ಟರು, ನಾವು ಫಸ್ಟ್ ಅವರು ಅಸ್ವಾಭಾವಿಕ ಸಾವು ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ನಂತರ ಅದನ್ನು ಬದಲಾಯಿಸಿ ಇಲ್ಲ ಅದು ಪೊಲೀಸ್ ಅಧಿಕಾರಿಗಳು ಹೊಡೆದು ಮಾಡೋದ್ರಿಂದನೇ ಮರಣ ಆಗಿದೆ ಅಂತ ಅವರೊಂದು ದೂರು ಕೊಟ್ಟಿದ್ದಾರೆ. ಆಯಿತು, ದೂರು ಕೊಟ್ಬಿಟ್ಟು ನಾವು ದೂರು ಪ್ರಕಾರ ದಾಖಲಿಸ್ಕೊಂಡಿದ್ವಿ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ. ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಾಗ ಸಂಬಂಧಿಸಿದ ಅಧಿಕಾರಿಗಳು ಅದೇ ಹುದ್ದೆಯಲ್ಲಿದ್ದರೆ ಸರಿಯಾಗೋದಿಲ್ಲ ಅಂತೇಳಿ ಅವ್ರನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಟ್ಟಿದ್ವಿ. ಮುಂದೆ ಅದು CID ಅವರಿಗೆ ಕೊಡಬೇಕು. ಯಾಕೆಂದರೆ ಪೊಲೀಸ್ ಮೇಲೇ ಆಪಾದನೆ ಇರೋದ್ರಿಂದ CID ಕೊಟ್ಟ ಮೇಲೆ ಮುಂದೆ CID ಅವರು ಯಾವ ರೀತಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅದ್ರ ಮೇಲೆ ಮುಂದಿನ ಕಾರ್ಯಕ್ರಮಗಳು ನಿಗದಿ ಆಗ್ತದೆ. ನಿನ್ನೆ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದ ತಕ್ಷಣ SP ಅವರಿಗೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ಅರಣ್ಯ ಇಲಾಖೆಗೂ ಕೂಡ ನಾವು ಸಂಪರ್ಕಿಸಿ ಅರಣ್ಯ ಇಲಾಖೆಗೂ ಕೂಡ ಈ ಬಗ್ಗೆ, ಏಕೆಂದರೆ ಅರಣ್ಯ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅವ್ರಿಗೆ ಅಧಿಕಾರ ಇದೆ. ಅವ್ರಿಗೆ ಆ ಪ್ರಕರಣ ದಾಖಲೆ ಮಾಡೋಕ್ಕೆ ಏನು ಆಯುಧ ಕಾಯ್ದೆ ಬರಲಿಕ್ಕೆ ನೀವು ವಿಡಿಯೋ ನೋಡಿದ್ದೆ ನಾನು ಹೇಳ್ತಾ ಇರೋದು. ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದು ಒಂದು ಚೂಪಾದ ಆಯುಧನ ಹಿಡ್ಕೊಂಡು ಅವರು ಮಲವನ್ನು ಸಿಗಿಸ್ಕೊಂಡು ಜಂಬೆ ಒಂದು ಇನ್ನೊಂದು ಕಬ್ಬಿಣದ ಆಯುಧ ಥರ ಕಾಣಿಸ್ತದೆ. ಅದು ಅರಣ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ ಅದರಲ್ಲೇ 2 ಸೆಕ್ಷನ್ ಬರೋದ್ರಿಂದ ಅವರು ಅರಣ್ಯ ಇಲಾಖೆಯವರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಅವ್ರಿಗೇನು ಸಹಾಯ ಬೇಕು ನಮ್ಮ ಕಡೆಯಿಂದ ನಾವು ಅದನ್ನು ಕೊಡ್ತೀವಿ. ಪೊಲೀಸಿಂದ ಏನು ಕಂಪ್ಲೇಂಟ್ ಆಗಿಲ್ಲ? ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅವರು ಅರಣ್ಯ ಕಾಯ್ದೆ ಮಾಡಿದ್ರು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಸರಿ, SP ಅವರು ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
8660601957.